ಅನ್ನುವಂಥದ್ದು. ಹುಕ್ಕೇರಿಗೆ ಮಾತ್ರ ನಿಶ್ಚಿತವಾಗಿಯೂ ಅವರು ಎಂಟ್ರಿ ಆಗಿದ್ದಾರೆ ಈಗಾಗಲೇ. ಇನ್ನು ಸುಲಭವಾಗಿ ಅದು ಬಿಟ್ಟು ಕೊಡೋದಿಲ್ಲ ಅನ್ನೋದು ಸಹಿತ ಇತ್ತೀಚಿನ ಈ ಡೆವಲಪ್ಮೆಂಟ್ ಖಾತ್ರಿ ಆಯಿತು. ಅದೇ ಕಾಲಕ್ಕೆ ಇನ್ನೊಂದು ಕಡೆ ಸೌದಿಯವರು ಇವತ್ತು ಆ ಭಾಗದಲ್ಲಿ ಪ್ರಬಲ ಸ್ಪರ್ಧಿ ಯಾರಪ್ಪ ಇವರಿಗೆ, ಜಾರಕಿಹೊಳಿ ಅವರಿಗೆ? ಇಬ್ಬರು, ಒಬ್ಬರು ಸೌದಿ, ಇನ್ನೊಬ್ಬರು ರಮೇಶ್ ಕತ್ತಿ. ರಮೇಶ್ ಕತ್ತಿ ಅವ್ರಿಗೂ ಅಳಿವುಳಿನ ಪ್ರಶ್ನೆ ಆಗಿತ್ತು. ಅನಿವಾರ್ಯವಾಗಿ ಅವರು ಹೊರಗೆ ಬರಲೇಬೇಕಾಯಿತು. ಇ ಬಿ ಪಾಟೀಲ್ ಜೊತೆ ಕೂಡ ಯಶಸ್ವಿನೂ ಆದರು. ಇವತ್ತಿಗೂ ಇ ಬಿ ಪಾಟೀಲ್ ಮತ್ತು ಕತ್ತಿ ಅವ್ರ ಜೋಡಿ ಅಲ್ಲಿ ಪ್ರಬಲ ಅದ, ಹುಕ್ಕೇರಿಯಲ್ಲಿ ಅದ. ಇನ್ನು ಸೌದಿ ಅಥಣಿಯಲ್ಲಿ ಹೋಗಬೇಕಾಯಿತು. ಅಥಣಿಯಲ್ಲೂ ಅವರು ಪ್ರಬಲರಾಗಿದ್ದಾರೆ. ಅಲ್ಲಿಯ ಶುಗರ್ ಫ್ಯಾಕ್ಟ್ರಿಯಲ್ಲಿ ಗೆಲ್ಲುವುದಾಗಿರ್ಬೋದು, ಡಿ ಸಿ ಸಿ ಬ್ಯಾಂಕ್ನಲ್ಲಿ ಮರಳಿ ಅತ್ಯಂತ ಬಹುಮತದಿಂದ ಎಂಟ್ರಿ ಹೊಡೆದಾಗಿರ್ಬೋದು. ಅದೇ ಕಾಲಕ್ಕೆ ಅಲ್ಲೇ ಎಲೆಕ್ಷನ್ದಲ್ಲಿ ಆಯ್ಕೆಯಾಗಿ ಬಂದಿದ್ದಾಗಿರ್ಬೋದು. ಹೀಗಾಗಿ ಜಾರಕಿಹೊಳಿ ಬ್ರದರ್ಸ್ ಇವರಿಬ್ಬರನ್ನು ಕಂಟ್ರೋಲ್ ಮಾಡಬೇಕಾಗಿದ್ದು ಅನಿವಾರ್ಯ ಆಗಿದೆ. ಇನ್ನುಳಿದವ್ರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ. ರಾಯಬಾಗದವರಾಗಿರ್ಬೋದು, ಅಲ್ಲಿ ಬೆಳಗಾವಿಯವರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಹೇಗೋ ನಾವು ಅವ್ರನ್ನ ಅಡ್ಜಸ್ಟ್ ಮಾಡ್ಕೋಬೋದು. ಅಭಯ್ ಪಾಟೀಲ್ ಎಷ್ಟೋ ಜೋರಾಗಿ ಮಾತಾಡಿದ್ರು ಅವ್ರನ್ನ ಕಂಟ್ರೋಲ್ ಮಾಡ್ಬೋದು ಅನ್ನುವಂಥ ಮನೋಸ್ಥಿತಿ ಇವತ್ತು ನಮ್ಮ ಜಾರಕಿಹೊಳಿ ಬ್ರದರ್ಸ್. ಆದರೆ ಈ ಇಬ್ಬರನ್ನು ಹೇಗಪ್ಪ ಹಣಿಯೋದು? ಅದಕ್ಕೆ ಈಗಾಗಲೇ ಒಂದು ಅಸ್ತ್ರ ಮಧ್ಯದಾಗೆ ಜೊಲ್ಲೆಯವರನ್ನು ತಮ್ಮ ಕಡೆ ಸೆಳೆಯುವಲ್ಲಿ ಯಶಸ್ವಿ ಆದರು. ಆದರೆ ಅದೇ ಕಾಲಕ್ಕೆ ಅಲ್ಲೇ ಪಾಟೀಲರು, ಇನ್ನೊಬ್ಬರು ಪಾಟೀಲರು ಬರ್ತಾರಲ್ಲ, ಅವರನ್ನು ಮನಸ್ಸು ಗೆಲ್ಲುವಲ್ಲೇ ಇವರು ಸಾಧ್ಯ ಆಗಲಿಲ್ಲ ಅನ್ನೋದು. ಅದೇನೂ ಇರಲಿ, ಈಗ ಮಾತ್ರ ಅವರಿಗೆ ಪ್ರಬಲ ಸ್ಪರ್ಧಿ ಯಾರಪ್ಪ ಅಂತಂದ್ರೆ ಈ ಒಂದು ರಮೇಶ್ ಕತ್ತಿ ಅಥವಾ ಕತ್ತಿ ಕುಟುಂಬ, ಎರಡನೇದು ಸೌದಿ ಅಥವಾ ಸೌದಿ ಕುಟುಂಬ. ಸೌದಿಯವರೀಗ ತಾವಾಗಿನ ಒಂದು ವಿಷಯದಲ್ಲಿ ಬಿದ್ದುಕೊಂಡ್ಬಿಟ್ರು. ಲಿಂಗಪ್ಪ ಆ ಒಂದು ಅಧ್ಯಕ್ಷ, ಯೂನಿಯನ್ ಅಧ್ಯಕ್ಷನ ವಿಷಯದಲ್ಲಿ ಅವ್ರ ಮನೆಯಲ್ಲಿನ ಅವ್ರು ಹೊಡೆದ್ರು ಅಂತ ಹೇಳ್ತಾರೆ, ಅವ್ರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಸಹಿತ ಇವತ್ತು ಅವ್ರಿಗೆ ಬೆಂಬಲಕ್ಕೆ ಕಾಂಗ್ರೆಸ್ನಿಂದ ಯಾವ ನಾಯಕನೂ ಹೊರಬಂದು ಮಾತಾಡಿಲ್ಲ ಅನ್ನೋದು ನಾವು ಗಮನಿಸ್ಬೇಕಾಗಿದೆ. ಹೀಗಾಗಿ ಅವರು ಏಕಾಂಗಿ ಆಗಿದ್ದಾರೆ. ಕತ್ತಿ ಅವರು ಈಗ ಏಕಾಂಗಿ ಮಾಡುವಂಥ ಒಂದು ಪ್ರಯತ್ನ ನಡೆದಿದೆ.